ಬ್ರೋ ಡ್ಯಾಂಡ್ರಫ್ ಬೇರೆ ಜಾಸ್ತಿ ಆಗಿದೆ ಬ್ರೋ, ಕಮ್ಮಿನೇ ಆಗ್ತಲ್ಲ, ಏನು ಮಾಡಬೇಕು ಬ್ರೋ? ಮಗ ನನಗೂ ಡ್ಯಾಂಡ್ರಫ್ ಜಾಸ್ತಿ ಆಗಿದೆ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಡಾಕ್ಟ್ರ್ ಹತ್ರ ಹೋಗ್ತೀನಿ, ಅಲ್ಲಿ ಎಲ್ಲ ಕಡೆ ಹೋಗ್ಬಿಟ್ಟು ಎಲ್ಲ ಏನೇನೋ ಔಷಧ ಏನೇನೋ ಕೊಡ್ತಾರೆ, ಕ್ರೀಮ್ ಕೊಡ್ತಾರೆ, ಅವೆಲ್ಲ ಒಂದು ಸೆಟ್ ಆಗ್ತಿಲ್ಲ. ಏನಾದರೂ ಮಾಡಬೇಕು. ಎಲ್ರಿಗೂ ಕಾಮನ್ ಪ್ರಾಬ್ಲಮ್ ಏನಂದರೆ ಡ್ಯಾಂಡ್ರಫು ಹೇಗಾಗುತ್ತೆ ಅನ್ನೋದು ಗೊತ್ತಾ ನಿಮಗೆ? ಡ್ಯಾಂಡ್ರಫ್ ಯಾಕಾಗುತ್ತೆ, ಡ್ಯಾಂಡ್ರಫ್ ಹೇಗೆ ನಾವು ಮನೇಲಿ ಕ್ಲಿಯರ್ ಮಾಡಬೇಕು ಅನ್ನೋದು ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಡ್ಯಾಂಡ್ರಫು ಯಾವ ರೀತಿ ಆಗುತ್ತೆ ಅನ್ನೋದು ನಿಮಗೆ ಸ್ವಲ್ಪನೂ ಗೊತ್ತಿಲ್ಲ, ಅದು ಫಸ್ಟ್ ತಿಳ್ಕೊಳ್ಳಿ. ಡ್ಯಾಂಡ್ರಫ್ ಯಾಕಾಗುತ್ತೆ ಅಂದರೆ, ಡ್ಯಾಂಡ್ರಫ್ ಅನ್ನೋದು ಒಂದು ಫಂಗಸ್ಸು, ಅದಕ್ಕೆ ಮಲ್ಸೇಜಿಯಾ ಫರ್ಫರ್ ಅಂತ ಕರೀತಾರೆ. ಡ್ಯಾಂಡ್ರಫ್ ಎಷ್ಟು ಹಾನಿ ಮಾಡೋದು ಗೊತ್ತಾ ನಮ್ಮ ಕೂದಲಿಗೆ? ಡ್ಯಾಂಡ್ರಫಿಂದ ನಮ್ಮ ಹೇರ್ ಫಾಲು ಆಗುತ್ತೆ, 100% ಆಗುತ್ತೆ. ಅದು ಸ್ಟಾಪ್ ಮಾಡಬೇಕು ಅಂದರೆ ಅದೊಂಥರ ಫಂಗಸ್ ಇದ್ದಂಗೆ. ಆ್ಯಂಡ್ ಅದು ಯಾಕಾಗುತ್ತೆ ಅನ್ನೋದು ಫಸ್ಟ್ ಹೇಳ್ಕೊಡ್ತೀನಿ ನೋಡಿ. ಡ್ಯಾಂಡ್ರಫು ಆಗೋದು ಇನ್ನೊಂದು ಏನಕ್ಕಾಗುತ್ತೆ ಅಂದರೆ, ನಾವು ಸ್ನಾನ ಮಾಡ್ತೀವಿ, ಸ್ನಾನ ಮಾಡಿ ಆದಮೇಲೆ ತಲೆನ ಹಾಗೆ ಬಿಟ್ಬಿಡ್ತೀವಿ, ಕರೆಕ್ಟಾಗಿ ಕ್ಲೀನ್ ಮಾಡಲ್ಲ, ಅರೆ ಬರೆ ಬಟ್ಟೆಯಲ್ಲಿ ಅಲ್ಲೇ ಹಾಕ್ಕೊಂಡು ಸುಮ್ಮನೆ ಹೋಗಿಬಿಡ್ತೀವಿ ಹೊರಗಡೆ. ನೀವು ಎಷ್ಟೇ ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳಿ, ಹೆಂಗೆ ಇರಿ, ತಲೆಯಲ್ಲಿರೋ ಡ್ಯಾಂಡ್ರಫ್ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ರೀ ಯೂಸು? ಅದು ಡ್ಯಾಂಡ್ರಫು ನೀವು ಈ ಥರ ತಲೆ ಬಾಚ್ತಿರ್ತಾರೆ, ಇಲ್ಲೆಲ್ಲ ಕಾಲರ್ ಮೇಲೆಲ್ಲ ಬಿದ್ದಿರುತ್ತೆ. ಅದು ಹೆಂಗೆ ಹೋಗಿಸ್ಬೇಕು ಅಂತ ಪೂರ್ತಿ ವಿಡಿಯೋ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಂ, ಡ್ಯಾಂಡ್ರಫು ಕಮ್ಮಿ ಮಾಡೋಕ್ಕೆ ಇನ್ಮೇಲೆ ಹೇಳ್ಕೊಡ್ತೀನಿ ನೋಡಿ. ಡ್ಯಾಂಡ್ರಫ್ ಕಮ್ಮಿ ಮಾಡಬೇಕಂದ್ರೆ ನಾವು ವಾರದಲ್ಲಿ 2-3 ಸರಿ ಹೇರ್ ವಾಶ್ ಮಾಡಬೇಕು. ಆ್ಯಂಡ್ ಪೂರ್ತಿ ನಮ್ಮ ತಲೆ ಡ್ರೈ ಮಾಡಿಡಬೇಕು. ಆ್ಯಂಡ್ ಇನ್ನೊಂದೇನೆಂದರೆ, ನೀವು ಡ್ಯಾಂಡ್ರಫ್ ಆಗೋ ಮುಖ್ಯ ಕಾರಣ ಏನಂದರೆ, ನೀವು ವಾರದಲ್ಲಿ ಒಂದೇ ಸರಿ ಹೇರ್ನ ವಾಶ್ ಮಾಡಿದ್ರೆ ಅದು ಡ್ಯಾಂಡ್ರಫ್ ಆಗೇ ಆಗುತ್ತೆ. ನಮ್ಮ ಹೇರ್ ವಾರದಲ್ಲಿ 2-3 ಸರಿ ವಾಶ್ ಮಾಡಿದಾಗ ನಮ್ಮ ಡ್ಯಾಂಡ್ರಫು ಕಂಟ್ರೋಲಿಗೆ ಬರುತ್ತೆ. ಆ್ಯಂಡ್ ಡ್ಯಾಂಡ್ರಫ್ ಕಡಿಮೆ ಆಗಿಬಿಡುತ್ತೆ ಅಲ್ಲಿಗೆ, ಗೊತ್ತಾಯ್ತಾ? ನಿಮ್ಮ ಡ್ಯಾಂಡ್ರಫಿಂದ ಮಕ್ಕದ ಮೇಲೆ ಮೊಡವೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಯಾಕ್ ಬೆನ್ ಹಿಂದೆನೂ ಮೊಡವೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನೀವು ಮಲಗಬೇಕಾದ್ರೆ ಹಿಂಗೆ ತಲೆ ಕೆರಿತಿರ್ತೀರ, ಅದು ಏನಾಗುತ್ತೆ ಅಂದರೆ ನಿಮ್ಮ ದಿಂಬಿರುತ್ತಲ್ಲ, ದಿಂಬ ಮೇಲೆ ಬಿದ್ದುಬಿಟ್ಟಿರುತ್ತೆ ಡ್ಯಾಂಡ್ರಫ್ ಎಲ್ಲ, ಅದು ಮಕ್ಕದ ಮೇಲೆ ಹಿಂಗೆ ನಿಂತ್ಕೊಂಡೆಲ್ಲ ಹಿಂಗೆ ಕೆರೆಸ್ತಿರ್ತೀರ, ಹಿಂಗೆಲ್ಲ ಅದು ಬಾಡಿ ಮೇಲೆ ಬೀಳುತ್ತೆ. ಆವಾಗ ಗುಳ್ಳೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಫೇಸ್ ಹಾಳಾಗುತ್ತೆ, ನಿಮ್ಮ ಬಾಡಿ ಹಾಳಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಹೇರ್ಸ್ ಚೆನ್ನಾಗಿರಬೇಕು ಅಂದರೆ ವಾರದಲ್ಲಿ 2-3 ಟೈಮ್ ನಾವು ಹೇರ್ಗೆ ಆಯಿಲ್ ಅಪ್ಲೈ ಮಾಡಬೇಕು. ಆ್ಯಂಡ್ ಒಳ್ಳೆ ಶಾಂಪು ಯೂಸ್ ಮಾಡಬೇಕು, ಹೇರ್ ಕಂಡೀಷ್ನರ್ ಯೂಸ್ ಮಾಡಬೇಕು. ಆವಾಗ ನಮ್ಮ ಹೇರ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಸ್ಕ್ಯಾಲ್ಪ್ ಚೆನ್ನಾಗಿರುತ್ತೆ. ನಮ್ಮ ಸ್ಕ್ಯಾಲ್ಪ್ ಹಾಳಾದರೆ ನಾವು ಬಾಂಡ್ಲಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೀವಿ, ತಲೆಯಲ್ಲಿ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಅಲೋವೆರಾ ಜೆಲ್ಲಿಂದ ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫ್ನ ಕ್ಲಿಯರ್ ಮಾಡ್ಬೋದು. ಹೆಂಗೆ ಮಾಡಬೇಕು ಅಂದರೆ, ನಾವು ಇದನ್ನು ಕಟ್ ಮಾಡಿ ನಮ್ಮ ತಲೆಗೆ ಅಪ್ಲೈ ಮಾಡಬೇಕು. ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಅಪ್ಲೈ ಮಾಡಿ ಆದಮೇಲೆ 3-4 ಅವರ್ ಬಿಡಬೇಕು ಪೂರ್ತಿ ಡ್ರೈ ಆಗೋಕ್ಕೆ. ಪೂರ್ತಿ ಬಿಟ್ಟಾದಮೇಲೆ ನಾವು ನಿಮ್ಮ ಯೂಸ್ ಮಾಡೋ ಶಾಂಪು ಇರುತ್ತೆ ಗೊತ್ತಾ, ಯಾವುದು ಯೂಸ್ ಮಾಡ್ತೀರಾ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಶಾಂಪು ಯೂಸ್ ಮಾಡಿ ಫುಲ್ ಹೇರ್ ವಾಶ್ ಮಾಡಿ, ಅದಾದಮೇಲೆ ಕಂಡೀಷ್ನರ್ ಅಂತೂ ಕಂಪಲ್ಸರಿ ಯೂಸ್ ಮಾಡಬೇಕು. ನಮ್ಮ ಹೇರ್ಗೆ ಪ್ರೊಟೆಕ್ಷನ್ನೇ ಕೊಡೋದು ಕಂಡೀಷ್ನರ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಹೇರ್ಸ್ ಚೆನ್ನಾಗಿರಬೇಕು ಅಂದರೆ ಕಂಡೀಷ್ನರ್ ಯೂಸ್ ಮಾಡಲೇಬೇಕಾಗುತ್ತೆ. ಅಲೋವೆರಾ ಜೆಲ್ನ ನೈಟು ಹೇರ್ ವಾಶ್ ಮಾಡಿ ಆದಮೇಲೆ, ಡ್ರೈ ಮಾಡಿ ಆದಮೇಲೆ ನೀವು ಮತ್ತೆ ಓವರ್ ನೈಟು ಅಲೋವೆರಾ ಜೆಲ್ ಹಾಕ್ಕೊಂಡು ಮಲ್ಕೊಳ್ಬೋದು. ಹೇರ್ಗೆ ಮಾಸ್ಕ್ ಹಾಕ್ಕೊಂಡ್ಬಿಟ್ಟು ಮಲ್ಕೋಬೋದು. ಅದು ಮಾರ್ನಿಂಗ್ ಎದ್ದ ತಕ್ಷಣ ಹೇರ್ನ ವಾಶ್ ಮಾಡ್ಬೋದು. ಆವಾಗ ಅಲೋವೆರಾ ಜೆಲ್ ಪೂರ್ತಿ ಅದೆಲ್ಲ ಒಂಥರ ಫಂಗಸ್ ಇರುತ್ತೆ ಗೊತ್ತಾ, ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫು ಅದೆಲ್ಲ ಕ್ಲಿಯರ್ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಅಲೋವೆರಾ ಜೆಲ್ ತುಂಬ ಇಂಪಾರ್ಟೆಂಟು. ಅದನ್ನು ಯೂಸ್ ಮಾಡಿ ನಿಮ್ಮ ಡ್ಯಾಂಡ್ರಫ್ ಪೂರ್ತಿ ಕ್ಲಿಯರ್ ಆಗುತ್ತೆ. 1 ದಿವಸದಲ್ಲಿ 2 ದಿವಸದಲ್ಲಿ ಕ್ಲಿಯರ್ ಆಗೋಲ್ಲ, ಸತತವಾಗಿ ವಾರದಲ್ಲಿ 2-3 ಸರಿ ನಾವು ಮಾಡಬೇಕು. ಅಲೋವೆರಾ ಜೆಲ್ ಯೂಸ್ ಮಾಡಿ ಪೂರ್ತಿ ನಮ್ಮ ಸ್ಕ್ಯಾಲ್ಪಿಗೆಲ್ಲ ಹಾಕಿಬಿಟ್ಟು ನಾವು ಸ್ನಾನ ಮಾಡಿದ್ಮೇಲೆ ನಾವು ಹೇರ್ನ ಸರಿಯಾಗಿ ಡ್ರೈ ಮಾಡಬೇಕು. ನಿಮ್ಮ ಮನೆಯಲ್ಲಿರೋ ಡ್ರೈಯರ್ನ ಯೂಸ್ ಮಾಡಿಕೊಂಡು ಸರಿಯಾಗಿ ನಿಮ್ಮ ಹೇರ್ನ ಡ್ರೈ ಮಾಡ್ಕೋಬೇಕು. ಇಲ್ಲ ಟವಲ್ ತೊಗೊಂಡು ಹೇರ್ನ ಸ್ಲೋ ಆಗಿ ನಾವು ಡ್ರೈ ಮಾಡಬೇಕು. ಇಲ್ಲ ಹಾಗೆ ಹಸಿ ಬಿಟ್ಟರೆ ಅಲ್ಲಿ ಫಂಗಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ನಾವು ಏನಂತ ಕರಿತೀವಿ ಅಂದರೆ ಡ್ಯಾಂಡ್ರಫ್ ಅಂತ ಕರಿತೀವಿ. ನಮ್ಮ ಸ್ಕ್ಯಾಲ್ಪಲ್ಲಿ ತುಂಬ ಹಸಿ ಹಂಗೆ ಬಿಟ್ಟರೆ ಡ್ಯಾಂಡ್ರಫ್ನ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಗ್ರೌತ್ ಆಗೋಕ್ಕೆ. ಅದಕ್ಕೋಸ್ಕರ ನಾವು ಹೇರ್ನ ವಾಶ್ ಕರೆಕ್ಟಾಗಿ ಮಾಡಬೇಕು ಆ್ಯಂಡ್ ಪೂರ್ತಿ ಡ್ರೈ ಮಾಡಬೇಕು. ನನಗೆ ಸ್ಟಾರ್ಟಿಂಗ್ ಡ್ಯಾಂಡ್ರಫ್ ಆದಾಗ ನಾನು ಇದನ್ನೇ ಯೂಸ್ ಮಾಡಿರೋದು, ಇದೇ ರೀತಿ ಮಾಡಿರೋದು, ಯಾವ ಡಾಕ್ಟ್ರ್ ಹತ್ರ ಹೋಗಿಲ್ಲ. ಆ್ಯಂಡ್ ಅದು ಪೂರ್ತಿ ಜಾಸ್ತಿ ಆದರೆ ಡಾಕ್ಟ್ರ್ ಹತ್ರ ಹೋಗಿ. ಆ್ಯಂಡ್ ಆ್ಯಸ್ ಅ ನಾರ್ಮಲ್ ಕಂಡೀಷನಲ್ಲಿದ್ದರೆ ನೀವು ಅಲೋವೆರಾ ಜೆಲ್ ಅಪ್ಲೈ ಮಾಡಿ ಸಾಕು ಅಷ್ಟೇ. ನಾವು ಹೇರ್ ವಾಶ್ ಮಾಡಬೇಕಾದ್ರೆ
ಒಂದು ಕೊಂಬು ಯೂಸ್ ಮಾಡ್ತೀವಿ ಗೊತ್ತಾ, ಈ ರೌಂಡ್ ಕೊಂಬು. ಶಾಂಪು ಹಾಕಿ ಆದಮೇಲೆ ಸ್ಲೋ ಆಗಿ ಸ್ಕ್ಯಾಲ್ಪಿಗೆ ಹೀಗೆ ಮಸಾಜ್ ಮಾಡಬೇಕು ಈ ರೌಂಡ್ ಕೊಂಬಿಂದ. ಆವಾಗ ಒಳಗಡೆ ಇರೋ ಪ್ರತಿಯೊಂದು ಡ್ಯಾಂಡ್ರಪ್ಪು ಕ್ಲಿಯರ್ ಆಗುತ್ತೆ, ಅಲ್ಲಿಂದ ಹೋಗಿಬಿಡುತ್ತೆ. ಅದಾದಮೇಲೆ ನಾವು ಅಲೋವೆರಾ ಜೆಲ್ನ ಅಪ್ಲೈ ಮಾಡಬೇಕು. ಅಲೋವೆರಾ ಜೆಲ್ ಅಪ್ಲೈ ಮಾಡಿ 3 ಇಂದ 4 ಅವರ್ ಬಿಡಬೇಕು. ಡೇದಲ್ಲಿ ಮಾಡಿದ್ರೆ 3 ಇಂದ 4 ಅವರು. ಆ್ಯಂಡ್ ನಾನು ಡೇದಲ್ಲಿ ಮಾಡೋಕ್ಕಾಗಲ್ಲ, ಆ್ಯಂಡ್ ನಾನು ನೈಟ್ ಮಾಡ್ತೀನಿ ಅಂದರೆ ಓವರ್ ನೈಟ್ ನೈಟ್ ಏನು ಮಾಡ್ತೀರಂದರೆ ಹೇರ್ ವಾಶ್ ಮಾಡಿಬಿಟ್ಟು ತಲೆಗೆ ಅಲೋವೆರಾ ಜೆಲ್ ಅಪ್ಲೈ ಮಾಡಿ ಮಲ್ಕೋಬೋದು ಇಡೀ ಪೂರ್ತಿ ನೈಟ್. ಅದಾದಮೇಲೆ ಮಾರ್ನಿಂಗ್ ಎದ್ಬಿಟ್ಟು ಹೇರ್ನ ವಾಶ್ ಮಾಡಿ ಮತ್ತು ಆ್ಯಸ್ ಯೂಶುವಲ್ ನಿಮ್ಮ ರುಟೀನ್ನ ಫಾಲೋ ಮಾಡ್ತಾ ಹೋಗಬೇಕು. ಆ್ಯಂಡ್ ಇದನ್ನೇ ವಾರದಲ್ಲಿ 2 ಇಂದ 3 ಟೈಮ್ ಮಾಡಿ ನಿಮ್ಮ ಹೇರ್ಸ್ ಚೆನ್ನಾಗಿರುತ್ತೆ, ನಿಮ್ಮ ಡ್ಯಾಂಡ್ರಫ್ ಪೂರ್ತಿ ಕ್ಲಿಯರ್ ಆಗುತ್ತೆ. ಇದು ನಿಮ್ಮ ಡ್ಯಾಂಡ್ರಫ್ ಹೋಗುವ ಮೂಲ ಕಾರಣ. ಓಕೆ, ಡ್ಯಾಂಡ್ರಫು ನೀವು ಇವಾಗ ಡೈಲಿ ಫುಲ್ ಆಯಿಲ್ ಹಾಕ್ತಿರಪ್ಪ, ಹಾಕ್ಬಿಟ್ಟು 24 ತಾಸು ಹಾಗೆ ಬಿಡ್ತೀರ ತಲೆಯಲ್ಲಿ ಆಯಿಲ್. ಆ ಥರ ಮಾಡೋಕ್ಕೆ ಹೋಗ್ಬಿಡಿ. 1-2 ಅವರ್ ಆಯಿಲ್ ಹಾಕ್ಬಿಟ್ಟು ಹೇರ್ನ ವಾಶ್ ಮಾಡಿಬಿಡಿ, ಸಾಕು ಅಷ್ಟೇ. ಹೇರ್ಗೇನು ತುಂಬ ಹೇರ್ಗೆ ಪೂರ್ತಿ ಆಯಿಲ್ ಹಾಕ್ಬಿಟ್ರೆ ನಮ್ಮ ಹೇರ್ ಚೆನ್ನಾಗಿರುತ್ತೆ ಅವೇನು ಕತೆ ಏನೂ ಇಲ್ಲ. ಜಸ್ಟ್ 2 ಅವರ್ ಸ್ನಾನ ಮಾಡೋಕ್ಕಿಂತ ಮುಂಚೆ 2 ಅವರ್ ಹಾಕಿದ್ರೆ ಸಾಕು. ಈ ಡ್ಯಾಂಡ್ರಫಿಂದ ನಮ್ಮ ಹೇರೆಲ್ಲ ಲಾಸ್ ಆಗುತ್ತೆ, ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಸ್ಕ್ಯಾಲ್ಪಲ್ಲಿ ತುಂಬ ಡ್ಯಾಂಡ್ರಫ್ ಕೂತ್ಕೊಂಡ್ರೆ ನಮ್ಮ ಹೇರ್ ಫಾಲ್ 100% ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ನಮ್ಮ ಡ್ಯಾಂಡ್ರಫು ಫಸ್ಟ್ ಕ್ಲಿಯರ್ ಮಾಡಬೇಕು ತಲೆಯಲ್ಲಿರೋದು. ಆವಾಗ ನಾವು ಹೇರ್ನ ಚೆನ್ನಾಗಿರುತ್ತೆ, ನಮ್ಮ ಹೆಲ್ತಿಯಾಗಿ ಹೇರ್ ಇರ್ತವೆ. ಓಕೆನಾ? ನೀವು ಫಸ್ಟು ಏನು ಮಾಡಬೇಕು ಅಂದರೆ ಅಲೋವೆರಾ ಜೆಲ್ ಯೂಸ್ ಮಾಡಬೇಕು. ವಾರದಲ್ಲಿ 2 ಇಂದ 3 ಟೈಮು ಒಳ್ಳೆ ಶಾಂಪು ಯೂಸ್ ಮಾಡಬೇಕು. ಆ್ಯಂಡ್ ಸರಿಯಾಗಿ ಡಯಟ್ ಫಾಲೋ ಮಾಡಬೇಕು. ಆ್ಯಂಡ್ ವಾರದಲ್ಲಿ ಹೇರ್ನ ಆಯಿಲ್ ಅಪ್ಲೈ ಸ್ನಾನ ಮಾಡಿದ್ಮೇಲೆ ಪೂರ್ತಿ ಹೇರ್ನ ವಾಶ್ ಮಾಡಿ ಆದಮೇಲೆ ಡ್ರೈ ಮಾಡಬೇಕು. ಮೇನ್ ಥಿಂಗ್ಸ್ ಇವೆಲ್ಲ ಮಾಡಿದ್ರೆ ನಾನು ಹೇಳಿರೋ ರೆಮಿಡಿನ ವಾರದಲ್ಲಿ 2 ಇಂದ 3 ಟೈಮ್ ಮಾಡಿ ನಿಮ್ಮ ಡ್ಯಾಂಡ್ರಫ್ನ ಕ್ಲಿಯರ್ ಆಗುತ್ತೆ. ಅಲೋವೆರಾ ಜೆಲ್ನ ಅಪ್ಲೈ ಮಾಡಬೇಕು. ಈ ಥರ ಅಲೋವೆರಾ ಜೆಲ್ ತೊಗೊಂಡ್ಬಿಟ್ಟು ಟೋಟಲಿ ಹೇರ್ಗೆ ಅಪ್ಲೈ ಮಾಡಬೇಕು. ಈ ಥರ ಜಲ್ಲಿ ಇರುತ್ತೆ, ಇದು ಸ್ಕ್ಯಾಲ್ಪ್ ಗಂಟು ರೀತಿ ನೀವು ಅಪ್ಲೈ ಮಾಡಬೇಕು. ಪೂರ್ತಿಯಾಗಿ ತಲೆಗೆ ಅಪ್ಲೈ ಮಾಡಿ. ಫೈನಲಿ ನಾನು ಇವಾಗ ಅಲೋವೆರಾ ಜೆಲ್ನ ಪೂರ್ತಿಯಾಗಿ ತಲೆಗೆ ಅಪ್ಲೈ ಮಾಡಿದ್ದೀನಿ. ಸ್ಕ್ಯಾಲ್ಪ್ಗೆ ಪೂರ್ತಿ ಅಂಟಬೇಕು ಅದು ಅಲೋವೆರಾ ಜೆಲ್ಲು. ಅದಾದಮೇಲೆ ನಾವೇನು ಮಾಡಬೇಕು ಅಂದರೆ ಒಣಗಿ ಆದಮೇಲೆ ಪೂರ್ತಿ ಡ್ರೈ ಆದಮೇಲೆ ನಾವು ಹೇರ್ನ ವಾಶ್ ಮಾಡಬೇಕು. 20 ರಿಂದ 30 ನಿಮಿಷ ಆದಮೇಲೆ ಪೂರ್ತಿ ಡ್ರೈ ಆಗುತ್ತಲ್ಲ ಅವಾಗ ನಾವು ಹೇರ್ನ ವಾಶ್ ಮಾಡಬೇಕು. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಫಿಟ್, ಸ್ಟೇ ಪಾಸಿಟಿವ್. VRK ಫ್ಯಾಮಿಲಿ.